ಧೈರ್ಯದ ಹೆಜ್ಜೆಗಳು. ಕಥೆಯೂ ಮುಂದುವರಿಯುತ್ತದೆ. ಚಂದನನ ಮಾತುಗಳು ಅನುಗೆ ಹೊಸ ಶಕ್ತಿಯನ್ನು ತುಂಬಿದವು. ಆ ಕ್ಷಣದ ತನಕ ಅವಳ ಹೃದಯದಲ್ಲಿದ್ದ ಭಯ ಈಗ ಭರವಸೆಯಾಗಿ ಬದಲಾಗಿತ್ತು. ಇಬ್ಬರೂ ತಮ್ಮ ಭವಿಷ್ಯದ ಬಗ್ಗೆ ಒಟ್ಟಾಗಿ ಯೋಜನೆ ರೂಪಿಸಲು ಶುರುಮಾಡಿದರು. ತಮ್ಮದೇ ಆದ ಸಣ್ಣ ಪ್ರಪಂಚದಲ್ಲಿ ಅವರು ಕನಸು ಕಾಣುತ್ತಿದ್ದರೂ ಆ ಕನಸುಗಳಲ್ಲಿ ಅವರ ಭವಿಷ್ಯದ ಮನೆ, ಉದ್ಯೋಗ ಮತ್ತು ಜೀವನದ ಸಣ್ಣ ಸಣ್ಣ ಸಂತೋಷಗಳು ಸೇರಿದ್ದವು. ಆದರೆ ಕೇವಲ ಕನಸು ಕಂಡರೆ ಸಾಲದು, ಅದನ್ನು ನಿಜ ಮಾಡಬೇಕೆಂದರೆ ಧೈರ್ಯದಿಂದ ಹೆಜ್ಜೆ ಇಡಬೇಕು ಎಂದು ಇಬ್ಬರಿಗೂ ಗೊತ್ತಿತ್ತು. ಅನು ತನ್ನ ಮನೆಯವರನ್ನು ಒಪ್ಪಿಸಬೇಕಿತ್ತು ಮತ್ತು ಚಂದನ ಅವಳಿಗೆ ಬೆಂಬಲವಾಗಿ ನಿಲ್ಲಬೇಕಿತ್ತು. ಒಂದು ದಿನ ಅನು ತನ್ನ ತಂದೆ ತಾಯಿಯ ಬಳಿ ಧೈರ್ಯ ಮಾಡಿ, ನಾನು ನಿಮ್ಮೆಲ್ಲರ ಇಷ್ಟದಂತೆ ಒಳ್ಳೆಯ ಉದ್ಯೋಗ ಪಡೆಯುತ್ತೇನೆ. ಆದರೆ ನನ್ನ ಜೀವನದ ಬಗ್ಗೆ ಒಂದು ಪ್ರಮುಖ ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದಳು. ಅವಳು ಚಂದನನ ಬಗ್ಗೆ ಹೇಳುತ್ತಿದ್ದಂತೆ ಅವರ ಮುಖದಲ್ಲಿ ಒಂದು ಕ್ಷಣ ಕೋಪ ಮತ್ತು ನಿರಾಶೆ ಕಂಡಿತು. ನೀನು ನಿನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ? ನಾವು ನಿನ್ನನ್ನು ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದು ಇದಕ್ಕೇನಾ ಎಂದು ತಂದೆ ಆಕ್ರೋಶದಿಂದ ಹೇಳಿದಾಗ ಅನುಗೆ ತುಂಬಾ ದುಃಖವಾಯಿತು. ಆದರೆ ಆ ಕ್ಷಣದಲ್ಲಿ ಚಂದನನ ಮಾತುಗಳು ಅವಳ ಮನಸ್ಸಿನಲ್ಲಿ ಧೈರ್ಯ ತುಂಬಿದವು. ನಿಜವಾದ ಪ್ರೀತಿ ಎಂದರೆ ಧೈರ್ಯ. ಅವಳು ನಿಧಾನವಾಗಿ ಹೇಳಿದಳು, ತಂದೆ, ಚಂದನನು ಓದಿನಲ್ಲಿ ಬುದ್ಧಿವಂತ. ನಗುವಿನ ಹಿಂದೆ ಒಂದು ಪ್ರಬುದ್ಧ ಮನಸ್ಸಿದೆ. ನನಗೆ ಅವನನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಮಯ ಕೊಡಿ. ಅನುಳ ಮಾತುಗಳು ಕಟ್ಟುನಿಟ್ಟಾದ ಅವರ ತಂದೆಯನ್ನು ಸ್ವಲ್ಪ ಮೃದುಗೊಳಿಸಿದವು. ಪ್ರೀತಿಯ ಶಕ್ತಿ ಅಷ್ಟಿತ್ತು. ಆದರೂ ಅನು ಮನೆಯವರು ಚಂದನನನ್ನು ಒಪ್ಪಿಕೊಳ್ಳುತ್ತಾರಾ ಇಲ್ಲವೇ ಎಂದು ಹೇಳಲಾಗುತ್ತಿರಲಿಲ್ಲ. ಇವರಿಬ್ಬರ ಪ್ರೀತಿ ಈ ಸವಾಲನ್ನು ಹೇಗೆ ಎದುರಿಸಲಿದೆ? ಅನುಳ ಮನೆಯವರು ಚಂದನನನ್ನು ಒಪ್ಪಿಕೊಳ್ಳಲು ಯಾವ ರೀತಿ ಪರಿಸ್ಥಿತಿಗಳು ಸೃಷ್ಟಿಯಾಗಬಹುದು ಎಂದು ನಿಮಗೆ ಅನಿಸುತ್ತದೆ? ಚಂದನ ಮತ್ತು ಅನು ಯಾವ ರೀತಿ ಪ್ರಯತ್ನಗಳನ್ನು ಮಾಡಬಹುದು? ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.